Papa. Let me see. Myself, my family, and you all. ಇಂಗ್ಲಿಷ್ ಇಷ್ಟ ಯಾಕೆಂದ್ರೆ ಕಮೆಂಟ್ ಕನ್ನಡನೂ ಮಾತಾಡಲ್ಲ ನೋಡಿ ಫ್ರೆಂಡ್ಸ್, ಇನ್ಮೇಲೆ ಎಲ್ಲರೂ ಕನ್ನಡದಲ್ಲಿ ಕಮೆಂಟ್ ಮಾಡಿ ನೀವು. ಅದೇ ಬೂದ್ಗುಂಬಳಕಾಯಿ ಜ್ಯೂಸ್ ಬದಲು ಸ್ವಲ್ಪ ಪಲಾವು, ಸ್ವಲ್ಪ ಅವಲಕ್ಕಿ. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಸೋಮವಾರ, ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇಸ್ ಆದಮೇಲೆ ಮೊದಲನೇ ದಿನ. ಒಂದು ವಾರ ರಜೆ ಆದಮೇಲೆ ಸ್ಕೂಲ್ಗೆ ಹೇಗಿದೆಪ್ಪ? ಮನೇಲಿ ಇರೋದು ಇಷ್ಟನಾ, ಸ್ಕೂಲ್ಗೆ ಹೋಗೋದು ಇಷ್ಟನಾ? ಸ್ಕೂಲ್ ಚೆನ್ನಾಗಿತ್ತಲ್ವಾ? ಬರೀ ಶಾಪಿಂಗ್ ಆಗೋಯ್ತು. Like school because we learn different new things. Good girl. Study. ಆದ್ಯ ಫುಲ್ ಖುಷಿ, ಬಂಗಾರನು ಅಷ್ಟೇ. ಸ್ಕೂಲ್ಗೆ ಹೋದ್ರೆ ಸಾಕು ಅನ್ನಂಗೆ ಆಗತ್ತೆ ಅವ್ರಿಗೆ. ಬಾಯ್ ಮಕ್ಕಳ. Have a nice day. Same to you. Okay. Bye bye. Thank you. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಸ್ವಲ್ಪ ಕೆಲಸ ಮುಗಿಸಿ, ತಿಂಡಿ ಎಲ್ಲ ಮುಗಿಸಿ, ಇವಾಗ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮಾವಿನ ಹಣ್ಣಿನ ಪಪ್ಪು ಮಾಡ್ತಾಯಿದ್ದೀನಿ, ಮ್ಯಾಂಗೋ ಪಪ್ಪು. ಈ ರೆಸಿಪಿನ ನನಗೆ ನನ್ನ ಫ್ರೆಂಡ್ ಮಮತಾ ಅವರು ಶೇರ್ ಮಾಡಿರೋ ಅಂಥದ್ದು. ತುಂಬಾ ಯಮ್ಮಿಯಾಗಿ ಬಂದಿತ್ತು. ನಾನು ಈ ಸರಿ ಟ್ರೈ ಮಾಡಿ ನೋಡಿ ನಂಗೆ ಚೆನ್ನಾಗಿ ಅನಿಸ್ತು ಅಂತ ಅಂದರೆ ನೆಕ್ಸ್ಟ್ ಟೈಮ್ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡ್ಕೊಳ್ಳಿಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈರುಳ್ಳಿ ಹಾಕಬೇಕು ಅಂದ್ಕೊಂಡು ಕಟ್ ಮಾಡಿಬಿಟ್ಟಿದ್ದೆ. ಸೊ ಹಾಕಬಾರ್ದಿತ್ತಂತೆ, ಹಾಗಾಗಿ ಹೇಗೋ ಈರುಳ್ಳಿ ಇತ್ತಲ್ಲ ಅಂತ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಡಯಟ್ ಮಾಡೋ ದಿನ ಏನೆಲ್ಲ ಮಾಡಿರ್ತೀನಿ ಅಡುಗೆ, ನಿಮ್ಮಲ್ಲಿ ಯಾರಿಗಾದರೂ ಯೂಸ್ ಆಗ್ಬೋದು, ಇದನ್ನು ಫಾಲೋ ಮಾಡ್ಬೋದು ನೀವು ಕೂಡ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ರೂಟೀನ್ನ. ಮ್ಯಾಂಗೋ ಪಪ್ಪುಗೆ ಸ್ವಲ್ಪ ಗಟ್ಟಿ ಇರಬೇಕು ಅಂತ ಹೇಳಿದರು. ನಮ್ಮನೇಲಿ ತುಂಬ ಗಟ್ಟಿ ಆದರೆ ಇಷ್ಟಪಡಲ್ಲ, ಮತ್ತು ಮಾಡಬೇಕಾದ್ರೇ ಗಟ್ಟಿ ಮಾಡಿಬಿಟ್ರೆ ಆಮೇಲೆ ಇದ್ದಿದ್ದು ಜಾಸ್ತಿ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳು ಮಾಡಿದ್ದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಮೊಟ್ಟೆ ಅಥವಾ ಚಿಕನ್ ಈ ಥರದ್ದೆಲ್ಲ ನಾನ್ ವೆಜ್ ಏನೂ ತೊಗೊಂಡಿಲ್ಲ. ಅದ್ರ ಬದಲು ಕಾಳುಗಳು ತೊಗೊಂಡಿದ್ದೀನಿ. ಇನ್ನು ಫಾಕ್ಸ್ಟೈಲ್ ಮಿಲ್ಲೆಟ್, ಸ್ವಲ್ಪ ಮ್ಯಾಂಗೋ ಪಪ್ಪು, ಹಾಗೆ ಸ್ಯಾಲಡ್ಸ್, ಫುಲ್ಲು ಸ್ಯಾಲಡ್ಸೇ ಇದೆ, ಮತ್ತು ಬೀನ್ಸ್ ಪಲ್ಯ. ಇದಿಷ್ಟು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ. ಬೆಳಗ್ಗೆ ನಾನು ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿದಿದ್ದೆ. ಊಟ ಮಾಡಬೇಕಾದ್ರೆ ಬಿಗ್ ಬಾಸ್ ರೆಕಾರ್ಡೆಡ್ ಶೋ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ನೋಡಿ, ಆವಾಗಲೇ ಆ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದ್ದಕ್ಕೆ ನೀಟಾಗಿ ಪಪ್ಪು ಇಷ್ಟು ಗಟ್ಟಿಗಿರುತ್ತೆ. ಇನ್ನೂ ಗಟ್ಟಿ ಆದರೆ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ. ಸೊ ಹಾಗಾಗಿ ಸಾರು ತುಂಬ ಚೆನ್ನಾಗಿದೆಯಾ? ಚೆನ್ನಾಗಿದೆಯಂತೆ ಮಮತಾ. ನೋಡಿ, ಬಂಗಾರು ಹೇಳ್ತಾ ಇದ್ದಾಳೆ. ಪಾಪ ಬರೀ ಇವತ್ತು ಬ್ರೆಡ್ ಆ ಥರ ತೊಗೊಂಡು ಹೋಗಿದ್ರು, ಸ್ನ್ಯಾಕ್ಸು ಅಂದರೆ. ಪಾಪ ಬೆಳಗ್ಗೆ ಡ್ರೈ ಫ್ರೂಟ್ಸ್ನ ನೆನೆಸಿದ್ದೆ ನಾನು. ಇನ್ನೊಂದು ದಿನ ಅಂದರೆ ರಾತ್ರಿ ನೆನೆಸಿದ್ದೆ. ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಒಂದು ಬಾಳೆಹಣ್ಣ ಹಾಕ್ಬಿಟ್ಟು ನೀಟಾಗಿ ಹಾಲು ಹಾಕಿ ಇದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಥರ ಮಾಡಿಬಿಟ್ಟು ಇಬ್ರಿಗೂ ಕುಡಿಸಿ ಕಳಿಸಿದ್ದೆ. ಸ್ವಲ್ಪ ನೆಂದಿರೋ ಡ್ರೈ ಫ್ರೂಟ್ಸ್ ಒಳ್ಳೇದು, ಬೇರೆ ಯಾವ ಟೈಮಲ್ಲೂ ತಿನ್ನಲ್ಲ. ಬೆಳಗ್ಗೆ ಹೊತ್ತು ತಿಂಡಿಗಾದರೆ ಆರಾಮಾಗಿ ಇಬ್ಬರು ಕುಟ್ಬಿಟ್ಟು ಹೊಟ್ಟೋಗ್ತಾರೆ, ಮತ್ತು ಹೊಟ್ಟೆನೂ ಬೇಗ ಹಶ್ವಾಗಲ್ಲ. ಅದರಿಂದ ಬಾಕ್ಸ್ಗೆ ಇವತ್ತು ಬ್ರೆಡ್ ಮತ್ತು ಚೀಸ್ ಬ್ರೆಡ್ ಹಾಕಿ, ಬನಾನಾ ಚಿಪ್ಸು ಮತ್ತು ಇನ್ನು ಸ್ವಲ್ಪ ಚಕ್ಲಿ ಮುರುಕು, ಅದಾದಮೇಲೆ ಗ್ರೀನ್ ಆ್ಯಪಲ್ ಈ ಥರದ್ದು ಹಾಕಿದ್ದೆ. ಅದಕ್ಕೋಸ್ಕರ ಬಂದಿದ ತಕ್ಷಣ ಈ ಥರ ನೀಟಾಗಿ ಊಟ ಮಾಡಿಸ್ಬಿಡ್ಬೋದು ಅನ್ನೋದಕ್ಕೋಸ್ಕರ ಇವಾಗ ಕೈ ಕಾಲು ತುಳಿಸ್ಬಿಟ್ಟು ಊಟ ತಿನ್ನಿಸ್ತಾ ಇದ್ದೀನಿ. ಅದಾದಮೇಲೆ ಇಬ್ರಿಗೂ ತಲೆಸ್ನಾನ ಮಾಡಿಸ್ಬೇಕು. ನಾನು ಈ ವಾರ ಪೂರ್ತಿ ಎಣ್ಣೆ ಹಾಕಿರಲಿಲ್ಲ, ಒಟ್ಟಾಗಿ ಒಂದು ದಿನ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ಇವತ್ತು ತಲೆಸ್ನಾನ ಮಾಡಿಸ್ಬಿಡ್ತೀನಿ ಹಾಗೆ. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ಸಿಗ್ತೀನಿ. ಆದ್ಯ ಊಟ ಮಾಡಿಸ್ಬಿಟ್ಟು ಬಾಯ್ 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 ಬಾಯ್. ಮಕ್ಕಳು ಬಂದಮೇಲೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರು ಬಂದಿದ್ದು 1 ಅವರ್ಗೆ ಕತ್ಲೆ ಆಗ್ಬಿಡುತ್ತೆ, ಇವಾಗ ವಿಂಟರ್ ಆಗಿರೋದ್ರಿಂದ. ಹಾಯ್ ಮಾಡಿ. ಅದೇ ಮೊನ್ನೆ ಕಮೆಂಟಲ್ಲಿ ಯಾರೋ ಕೇಳಿದರು, ಆದ್ಯಂಗೆ ಹೇಳಿ ಹಾಯ್ ಅಂತ ಹೇಳೋಕ್ಕೆ ಅಂತ. ಸೊ ಅವ್ರಿಗೆ ಎಷ್ಟೊಂದು ಕಮೆಂಟ್ಗಳು ನೋಡಿರ್ತೀನಿ, ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರ್ತೀನಿ, ಆಮೇಲೆ ಹೇಳೋದೇ ಗೊತ್ತಾಗೋದಿಲ್ಲ. ಸೊ ಹಂಗೆ ಬಾ ಹಾಯ್ ಹೇಳುವಂತೆ. ಹಾಯ್. ಇವಳಿಗೆ ಎಣ್ಣೆ ಹಾಕಿ ಬಿಟ್ಟಿರೋದೇ ಒಳ್ಳೇದು. ತಲೆಸ್ನಾನ ಮಾಡಿಸ್ಬಿಟ್ರೆ ಆ ಕೂದಲನ್ನ ಯಪ್ಪ ಕತ್ತಲ್ಲಿ ಹುಡುಕ್ಬಿಡುತ್ತೋ ಅಂತ ಭಯ ಆಗುತ್ತೆ. ಈ ನಡುವೆ ಅವರಪ್ಪ ಬೇರೆ ಚಳಿ ಅಂದ್ಬಿಟ್ಟು ಡ್ರೈ ಮಾಡಿ ತಲೆ ಕೂದಲು ಹಂಗೆ ಸ್ಟ್ರೈಟಿಂಗ್ ಆಗೋಗುತ್ತೆ. ಇಲ್ಲಿ ಓದೋ ಮಕ್ಕಳಿಗೆ ಅದೇನೋ ಕೂದಲು ತುಂಬ ಇಷ್ಟಪಡ್ತಾರೆ, ಲಾಂಗ್ ಹೇರ್.
ಹುಟ್ಟಾಗಿಂದ ಹೇರ್ ಕಟ್ಟೆ ಮಾಡಿಸಿರೋದಿಲ್ಲ. ಅವ್ರ ಕಲರ್ ಬೇರೆ, ಇವ್ರ ಕಲರ್ ಬೇರೆ. ಇವತ್ತೇನಂತ ಹೇಳಿದ್ರು ಮ್ಯಾಮ್ ನಿಂಗೆ? ಯಾವುದು? ಐ ಲೈಕ್ ಯುವರ್ ಹೇರ್ ಅಂತ ಹೇಳಿದ್ರಾ? ನಿಮಗೂ ಬೇಕಾ ಸ್ವಲ್ಪ ಅನ್ಬೇಕಾಗಿತ್ತು. ಹಂಗೆ ಕೊಡಂಗಿದ್ರೆ ಅಮ್ಮಂಗೆ ಕೊಟ್ಟಿರ್ತಿದ್ದೆ ಅಲ್ವಾ ಅದ್ಯಾ ನೀನು? ನೋ, ಯು ಆರ್ ಎ ಬಾಯ್. ನಮ್ಮ ಮನೇಲಿ ನೀನೇ ಬಾಯ್ ನಮ್ಮ ಮನೆಗೆ. ಇವಳಿಗೆ ಇವಾಗ 2 ಜುಟ್ಟು ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಮುಂದೆ ಹೋಗಿ, ಸ್ವಲ್ಪ ಮುಂದೆ. ನಾನೇ ಓಯ್ ಕಣ್ಣು. ಇವಳು ತುಂಬ ಇಂಟ್ರೆಸ್ಟು. ಉದ್ದಾಗಿದೆ, ಹೇರ್ ಕಟ್ ಮಾಡಿಸಿ ಬಂದಿದ್ದು ಇಂಡಿಯಾದಲ್ಲಿ, ಇನ್ನೂ ಉದ್ದಾಗಿದೆ. ಬಂಗಾರು ಅಂತೂ ಸೇಮ್ ನನ್ನ ಥರನೇ, ಒಂದು ಗಂಟೆ ಹಾಕೊಂಡು ಕೂತ್ಕೊಂಡ್ಲು ಅಂದರೆ ಮುಗೀತು ಅಷ್ಟೇ. ಇನ್ನು ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇಸ್ ಮುಗಿಯೋವರೆಗೂ ಹಂಗೆ ಇರ್ತಾಳೆ, ಹಂಗೆ ಹೊರಗಡೆ ಬರ್ತಾಳೆ. ಹೌದಾ ಅಲ್ವಾ? ನಾನು ಕ್ಲಾಸಲ್ಲಿ ಇರ್ತಾರೆ ಏನಲ್ಲ, ಒಂದು ಎಲ್ಫ್ ಇದೆ. ಎಲ್ಫು ಯಾವಾಗ ಡ್ರಾಯರ್ ಮೇಲೆ ಇಟ್ಕೊಂಡಿರ್ತಾರೆ, ಡ್ರಾಯರ್ ಮೇಲಿಂದ ಹೋಗಿ ಡೋರ್ ಮೇಲೆ ಕೂತ್ಕೊಂಡಿದೆ. ಹೌದಾ? ಎಲ್ಫ್. ಓ, ಆಮೇಲೆ ಏನು ಮಾಡಿದ್ರಿ? ಹಂಗೆ ಹಿಡ್ಕೊಂಡ್ ಬಂದ್ಬಿಡ್ಬೇಕಾಗಿತ್ತು ನೀನು. ಏರಬೆಲ್ಲ ಮನೇಲಿ. ಅವಳ ಹೆಸರೇನು? ಏರಬೆಲ್ಲ. ಏರ್ಬೆಲ್ಲ? ಏರಬೆಲ್ಲ. ಏರಬೆಲ್ಲ. Using air bell. La. La. That's not how you say her name. Arabella. ಓಕೆ ಫ್ರೆಂಡ್ಸ್, ಇವಾಗ ಹೇರು ಚೇಂಜ್ ಮಾಡ್ತೀನಿ, ಹೇರ್ ಸ್ಟೈಲು. 1 2 3. ಹಿಂಗೆ ಮತ್ತೆ ತಿರ್ಗು. ನಮ್ಮನೇಲಿ ನನ್ನ ಹಸ್ಬೆಂಡ್ಗೆ ಉಪೇಂದ್ರ ಸರ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಇಷ್ಟ ಅನ್ನೋದಕ್ಕಿಂತ ಅವ್ರ ಮಾತುಗಳು, ಅವ್ರ ಮೂವೀಸು, ಸೊ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾರವರು. ಹಾಗಾಗಿ ಅವ್ರ ಇಂಟರ್ವ್ಯೂ ನೋಡ್ತಾಯಿದ್ರು. ಇದು ಮೊದಲು ಯಾವುದೋ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಇನ್ನು ಇಲ್ಲಿ ಆದ್ಯ ನೋಡ್ತಾ ಇರ್ಬೋದು. ಅವಳಿಗೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡಿದ್ರೆ ತುಂಬ ಇಷ್ಟಪಡ್ತಾಳೆ. ಇದು ಸಿಂಪಲ್ಲೇ. ನಾನು ಚಿಕ್ಕವಳಿರ್ಬೇಕಾದ್ರೆ ಇದನ್ನು ಹಾಕೋತಾ ಇದ್ದೆ ಜಾಸ್ತಿ, ನೀರು ಜಡೆ ಅಂತ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತು ಕಮೆಂಟಲ್ಲಿ ತಿಳಿಸಿ. ಬಾಬಾಗಾರು ನಿಂಗೂ ಹಾಕೊಡ್ತೀನಿ. ಚೆನ್ನಾಗಿದೆಯಾ? ಈಗ ನೋಡು, ಇಷ್ಟ ಆಯ್ತಾ? ನಾನು ಈ ಥರ ಹಾಕೋತಾ ಇದ್ದೆ, ಅಜ್ಜಿ ಆಗ್ತಾ ಇತ್ತು ಈ ಥರ. ತುಂಬ ಇಷ್ಟ ಈ ಥರ. ಇವಾಗ ಸೇಮ್ ನನ್ನ ಥರನೇ ಇದೆಯಾ? ನಾನು ಹಿಂಗೆ ಇದ್ದೀನಿ. ಅವಾಗ ಹೇರ್ಸ್ ಗ್ರೋ ಆಗುತ್ತಾ? ಗ್ರೋ ಆಗಲ್ಲ, ನಾವು ಹೆಂಗೆ ಇಟ್ಕೊತೀವಿ ಅದ್ರ ಮೇಲೆ. ಇನ್ನೇನೋ ಹಾಕೊಂಡೆ. ಇದೇ ಥರ ಹಾಕ್ಲಾ? ಇದರಲ್ಲೇ ಒಂದು ಜುಟ್ಟು ಹಾಕ್ಬೋದು. ಬಾ, ಹಂಗೆ ಹಾಕ್ತೀನಿ. ನನ್ನ 2 ಹೇರ್ ಸ್ಟೈಲ್ ಅಂದರೆ ಒಂದು ಜಡೆ ಹಾಕೊಂಡ್ರೆ ಹಂಗೆ ಹಾಕೊತಿದ್ದೆ, 2 ಜಡೆ ಹಿಂಗೆ ಸುಮ್ಮನೆ ಟ್ರೈ ಮಾಡ್ಕೊಂಡು ಹಾಕೊಂಡಿರ್ತಿದ್ದೆ ಚಿಕ್ಕ ವಯಸ್ಸು. ಸೊ ಅದನ್ನು ನನ್ನ ಮಕ್ಳ ಮೇಲೆ ಪ್ರಯೋಗ ಮಾಡಿದ್ದೀನಿ. ಇದ್ರ ಹೆಸರೇನು ಹೇಳಿ ಮಕ್ಳ? ನೀರ್ ಜಡೆ ಅಂತ ಕರೀತಾ ಇದ್ವಿ. ಸ್ವಲ್ಪ ಒದ್ದೆ ಇರ್ಬೇಕಾದ್ರೆ ಈ ತರ ಹಾಕೋತಾ ಇದ್ವಿ, ಸ್ವಲ್ಪ ಲೂಸ್ ಇರಲಿ. Myself. No. Okay, you're better than yourself. I'm better than myself. You're better than yourself. Okay, I'm thankful for myself. Myself, my family, and you all, and my friends and my teacher. I'm thankful for the YouTube viewers, my subscribers. Why? Because they are supporting us from the beginning. Something helps you. They are helping me. They are liking you guys. And then they're giving you money. I'm making money only little bit. Yeah. ನಾವು ಒಂದ್ಸರಿ ಶಾಪಿಂಗ್ ಹೋಗ್ತೀವಲ್ವ, ಇಲ್ಲಿ ಒಂದಿನ ಶಾಪಿಂಗ್ ಹೋಗ್ತೀವಲ್ವ, ಅದಕ್ಕಿಂತ ಕಮ್ಮಿ ಬರ್ತಾ ಇದೆ ನನಗೆ ಮನಿ. ಐ ಆಮ್ ಮೇಕಿಂಗ್, ಬಟ್ ಓಕೆ.
You're supposed to make 100 money like Papa. Papa has 400 money. How come you know? He sells it. You know nothing. Yes, I do. Don't think I'm a dumb. You are dumb. No. You are Bubbo, puppy. I am a bubble. ಸರಿ ಇವಾಗ ಕನ್ನಡದಲ್ಲಿ ಮಾತಾಡಿ, ಇಲ್ಲ ಬೈಸ್ಕೋತೀವಿ ಇಬ್ರು. ಇಲ್ಲ ಇಲ್ಲಿ ಬೈತಾರೆ ವಿಡಿಯೋಸ್ ನೋಡೋರು. ಅವ್ರ ಇಂಗ್ಲಿಷ್ ಗೊತ್ತು. ಅವ್ರ ಇಂಗ್ಲಿಷ್ ಇಷ್ಟ ಯಾಕೆಂದ್ರೆ ಕಮೆಂಟಲ್ಲಿ ಕನ್ನಡನೂ ಮಾತಾಡಲ್ಲ. ನೋಡಿ ಫ್ರೆಂಡ್ಸ್, ಇನ್ಮೇಲೆ ಎಲ್ಲರೂ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನೀವು ಹಾಗೆ ಓದಕ್ಕೆ ಆಗ್ಬಾರ್ದು. ತೆಲುಗು, ಇಂಗ್ಲಿಷ್, ಕನ್ನಡ ಬರೀ ಕನ್ನಡ ಮಾತಾಡ್ತೀಯಾ? ತೆಲುಗು ನಿನಗೆ ಬರಲ್ಲ, ಅದಂಗೆ ತೆಲುಗು ಅಂತ. ఇక్కడ ఉంది, ఇక్కడ ఉండని, ఒక ఫోన్ది, ఇక్కడ ఇక్కండి ಕೊಡ್ತಾ ನೀಟಾಗಿ ಮಾತಾಡು. ಇಂಡಿಯಾದಲ್ಲಿ ಹೋಗಿರ್ಬೇಕಾದ್ರೆ ಕಲ್ತಿದ್ಲು ಸ್ವಲ್ಪ, ಕಸಿನ್ಸ್ ಜೊತೆ ಎಲ್ಲ ಮಾತಾಡಿ. ಮತ್ತೆ ಇಲ್ಲಿಗೆ ಬಂದಮೇಲೆ ಅದೇ ರಾಗ, ಅದೇ ಹಾಡು. ಅವರಪ್ಪ ಮಾತಾಡ್ಸೋದೇ ತೆಲುಗು, ಆದ್ರೂ ರೆಸ್ಪಾಂಡ್ ಮಾಡೋದು ಕನ್ನಡದಲ್ಲೇ ಮಾಡೋದವಳು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಾನು ಹೋಗಿ ಚಪಾತಿ ಹಿಟ್ಟು ಕಲಿಸ್ಬೇಕು. ಮ್ಯಾಂಗೋ ಪಪ್ಪು, ಯಮ್ಮಿ ಪಪ್ಪು. ಇವಾಗ ಮ್ಯಾಂಗೋ ಪಪ್ಪು, ಮಾವಿಡಿಕಾಯಿ ಪಪ್ಪು, ಮಾವಿನ ಹಣ್ಣಿನ ಕಪ್ಪು ಪಪ್ಪು. ಇವರಿಬ್ರಿಗೂ ತಲೆ ಸ್ನಾನ ಮಾಡಿಸೋಷ್ಟರಲ್ಲಿ ಎನರ್ಜಿ ಹಂಗೆ ಡ್ರೈನ್ ಆಗೋಗುತ್ತೆ. ಈಗ ಚಪಾತಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಯಾವಾಗಾದರೂ ಮಾವಿನ ಹಣ್ಣು ತೊಗೊಂಡು ಬಂದಾಗ ರೆಸಿಪಿ ಶೇರ್ ಮಾಡ್ತೀನಿ. ಓಕೆ, ನಾನು ಮತ್ತು ಮಕ್ಕಳು ಮನೇಲಿ ಹೇಗಿರ್ತೀವೋ ಆದಷ್ಟು ನ್ಯಾಚುರಲ್ ವ್ಲಾಗ್ಸ್ ನಾನು ಹಾಗೆ ಅಪ್ಲೋಡ್ ಮಾಡ್ತಿರ್ತೀನಿ. ತಪ್ಪೇನಾದರೂ ಆಗಿದ್ರೆ ಕ್ಷಮಿಸಿ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೈಟ್ ಆಗ್ತಾ? I'm not scared of him back. But you are. I'm scared. ಇಟ್ಕೋ, ಡೋರ್ ಇಟ್ಕೋ. ಅದ್ಯಾ ಎಷ್ಟೊತ್ತಾಯಿ ಮಾಡ್ತೀರಾ? Hello guys, you're the 3rd December. ಓ ಸೂಪರ್, ಡೇಟು ಹೇಳ್ತಾಳೆ. ಹೌದು, ಡಿಸೆಂಬರ್ 3rd. ಇನ್ನು 2 ವೀಕ್ಸ್ ಆದ್ಮೇಲೆ ಮತ್ತೆ ಸ್ಕೂಲ್ ರಜೆ ಬರುತ್ತೆ, ಕ್ರಿಸ್ಮಸ್ ಹಾಲಿಡೇಸ್. 2 ವೀಕ್ಸ್ ಆದ್ಮೇಲೆ ಇನ್ನೊಂದು ವೀಕಲ್ಲಿ 4 ಡೇಸ್ ಅಷ್ಟೇ. ಆಮೇಲೆ ನೆಕ್ಸ್ಟ್ ಮಂಡೇ ನಾನು ಸ್ಟೇಜ್ ಮೇಲೆ ಸಿಂಗ್ ಮಾಡ್ತೀನಿ. ನೆಕ್ಸ್ಟ್ ಮಂಡೇ ಆದ್ಯಂದು ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಇದೆ. ಒಂದು ಕಿಂಡರ್ ಗಾರ್ಡನ್ ಪರ್ಫಾರ್ಮೆನ್ಸ್ ಅಷ್ಟೇ. ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡು ಆಯ್ತಲ್ಲ ಅಕ್ಕಂದು 4th ಗ್ರೇಡರ್ಸ್ ಆಯಿತು. ಫಸ್ಟು ಸೆಕೆಂಡು ಬೇರೆ ಇರುತ್ತೆ, ನಮಗೆ ಗೊತ್ತಾಗಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಬಾಯ್ ಅಪ್ಪ. ಮಕ್ಕಳಿಗೆ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ಮೇಲೆ ಇದು ಹಸ್ಬೆಂಡ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ, ಅಂದರೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಈ ನಡುವೆ ಬ್ಯುಸಿ ಇರೋದ್ರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ಯೂಶ್ವಲಿ ಮನೇಲಿ ಮಾಡ್ತೀನಲ್ಲ, ಯಾವಾಗಲೂ ಅದೇ ಥರ ಮಾಡೋದು. ಈ ಸರಿ ಇವತ್ತು ಬಾಸ್ಮತಿ ರೈಸ್ ಹಾಕ್ಬಿಟ್ಟು ಈ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಪ್ಯಾಕೆಟ್ ಇತ್ತು MTRದು. ಸೊ ಅದು ಹಾಳಾಗೋಗುತ್ತಲ್ವ, ಇಂಡಿಯಿಂದ ತೊಗೊಂಡು ಬಂದಿರೋದು ಹಂಗೆ ಇದೆ ಅಂದ್ಬಿಟ್ಟು ಫಸ್ಟು ಪ್ಯಾಕೆಟ್ಸ್ ಎಲ್ಲ ಖಾಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ, ಆಮೇಲೆ ಹೇಳ್ತೀನಿ. ಓಕೆ, ನಾನು ಕೇಳ್ಬಿಟ್ಟು ರೆಸಿಪಿ ಇನ್ಸ್ಟ್ರಕ್ಷನ್ಸ್ ಅವರೇ ಕೊಟ್ಟಿರ್ತಾರೆ, ಸೊ ಅದನ್ನು ನೋಡ್ಕೊಂಡು ಅಷ್ಟೇ. ಬೆಳಗ್ಗೆನೇ ಜೀರಿಗೆ ನೀರು ಕುಡ್ದಿದ್ದೆ, ಅದಾದಮೇಲೆ ನಾನು ಡಯಟ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಬೇರೆ ಏನೂ ಅಡುಗೆನೇ ಮಾಡಲಿಲ್ಲ, ಬರೀ ಪಲಾವ್ ಏನು ಮಾಡಿದ್ದಲ್ವ ಅದು ತಿನ್ನಬೇಕು ಅಂತ ಅನಿಸಿ 12 ಗಂಟೆವರೆಗೂ ಇನ್ನೂ ತಿಂದಿರಲಿಲ್ಲ. ಆದರೆ ಮುದ್ಗುಂಬಳಕಾಯಿ ಜ್ಯೂಸ್ ಬದಲು ಸ್ವಲ್ಪ ಪಲಾವು, ಸ್ವಲ್ಪ ಅವಲಕ್ಕಿ ತಿನ್ಬಿಟ್ಟೆ. ಸೊ ಇವತ್ತು ನನ್ನ ಡಯಟ್ನ ನಾನೇ ಬ್ರೇಕ್ ಮಾಡ್ಕೊಂಬಿಟ್ಟೆ. ಸ್ವಲ್ಪ ಕ್ರೇವಿಂಗ್ಸ್ಗೆ ಪಲಾವ್ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಏನಾದರೂ ನಾವು ಮಾಡೋ ಇಂಗ್ರೀಡಿಯೆಂಟ್ಸ್ ಇಂದಾನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಒಂಚೂರು ಚೆನ್ನಾಗಿರಲಿಲ್ಲ. ಸೊ ತುಂಬ ತಪ್ಪು ಮಾಡಿಬಿಟ್ಟೆ ಹಾಗೆ. ಸೊ ಇವಾಗ ಮತ್ತೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗಬೇಕು. ಇವತ್ತು ಸೆಕೆಂಡ್ ಡೇ ಸ್ಕೂಲು, ಡಿಸೆಂಬರ್ 3rd ಇವತ್ತು. ಇವಾಗ ಹೋಗಿ ಕರ್ಕೊಂಡು ಬರಬೇಕು. ಆ್ಯಕ್ಚುಲಿ ಚೆನ್ನಾಗಿದೆ ವೆದರ್ ಅಂತೂ. ನಮಗೆ ಈ ಥರ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಯಾಕಂದರೆ ನಿಮ್ಗೆ ಗೊತ್ತು ನಾನು ಸಮ್ಮರಲ್ಲಿ ಶೇರ್ ಮಾಡ್ತಾನೆ ಇದೆ ಹೆಂಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಸೊ ಹೀಗೆ ನಮಗೆ ಈ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಈಗ ಮಕ್ಕಳಿಗೆ ಪಲಾವೇ ಇದೆ, ನೋಡೋಣ ಅವರು ಏನಂತಾರೆ ಅಂತ ಹೇಳ್ಬಿಟ್ಟು. ಇವಾಗ ಪ್ರಾನ್ಸ್ ಮಾಡಬೇಕು ಸಾಯಂಕಾಲಕ್ಕೆ. ಪ್ರಾನ್ಸ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ. ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಓಕೆನಾ? ಬಾಯ್.
ಫ್ರೆಂಡ್ಸ್ನ ಕರ್ಕೊಂಡು ಫೈನಲಿ ಮನೆಗೆ So ಬಂದ. tasty. ಅವಳಂತೂ ನಿನ್ನೆ ಜುಟ್ಟು ಅದನ್ನೇ ಹಾಕೊಂಡು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ವಿ. ನಾನು ಆಮೇಲೆ ತೆಗೆದ್ಬಿಟ್ಟು ಈ ಥರ ಸಿಂಪಲ್ ಆಗಿ ಹಾಕಿ ಕಳಿಸ್ದೆ. ಎಲ್ಲಿ ತಿರುಗುಪ್ಪ, ಚೆನ್ನಾಗಿಲ್ವಾ ಇದು? ಮತ್ತೆ ಅಕ್ಕ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಆ್ಯಕ್ಚುಲಿ. No, mommy. ಹಾಂ ಹೌದೌದು, ನೀನು ಡಬಲ್ ಕ್ಯೂಟ್. ಓಕೆನಾ, ಸಮಾಧಾನನಾ? ನಾನು ಕೂತು ಅಕ್ಕನೇ ಕೂತು. ಓಕೆ ಬಾಯ್. ಇವಾಗ ನಿಮಗೆ ಒಂದು ಬ್ಯೂಟಿಫುಲ್ ಆಗಿ ಸೂಪರ್ ಟೇಸ್ಟಿ ಆಗಿರೋ ಒಂದು ಪಲಾವ್ ಮಾಡಿದ್ದೀನಿ, ಅದನ್ನ ನಿಮ್ಗೆ ಕೊಡ್ತೀನಿ. ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ಬೇಕು, ತಿಂದ್ಬಿಟ್ಟು ನೋಡ್ಬಿಟ್ಟು ಹೇಳ್ಬೇಕು. ಓಕೆ, ನಮ್ಮ ಮನೆಯ ಚೆಫ್ ಅಂದರೆ ಜಡ್ಜ್ ಮಾಡ್ತಾರೆ ಇವರೇ, ನಮ್ಮ ರಿವ್ಯೂ ಕೊಡೋದು ಅಡುಗೆಗಳಿಗೆಲ್ಲ ಅವರೇ ಹೇಳ್ತಾರೆ. ಇವತ್ತು ಸೂಪರ್ ಯಮ್ಮಿಯಾಗಿ ಬಾಸ್ಮತಿ ರೈಸ್ ಹಾಕಿ ಮಾಡಿರುವಂತಹ ಪಲಾವ್ ಹೆಂಗೆ ಬಂದಿದೆ ಅಂತ. ಓಕೆ, ಅಮ್ಮ ಚೆನ್ನಾಗಿ ಮಾಡಿರುತ್ತೆ ಅಂತ ನಂಬಿಕೆ ಇದೆಯಾ ಅದಿಶ? ಒಟ್ಟಬಿಟ್ಟು ಯು ಅದೆಯಾ ನಿಮಗೆ ಅಮ್ಮ ಚೆನ್ನಾಗಿ ಮಾಡಿರುತ್ತೆ ಅನ್ಸುತ್ತಾ? ಅಕ್ಕ ಬೇಡ ಕಳ್ಕೊಂಡು ನಾನು ಗುಡ್ ಅಕ್ಕನ ಗೊತ್ತೇ ಬಿಡು, ನೀನು ಹೇಳ್ಕೊಳ್ಳಿ. ಗುಡ್ ಗುಡ್, ನೋಡೋಣ ಬನ್ನಿ. ಸೊ ಫಸ್ಟ್ ಇಬ್ರು ಕೈಕಾಲು ತೊಳ್ಕೊಳ್ಳಿ, ಮತ್ತೆ ಆಮೇಲೆ ಮಾಡಿಸೋದು ಅಷ್ಟೇ ಸ್ನಾನ. ನಿನ್ನೆ ತಲೆ ಸ್ನಾನ ಮಾಡಿ ಫ್ರೆಶ್ ಆಗಿದ್ದಾರೆ ಇನ್ನು. ನನಗೆ ಓಕೆ, ಫ್ರೆಶ್ ಆಗಿದ್ದಾರೆ ಇನ್ನು. ಕೈ ತುಂಬ ಚೆನ್ನಾಗಿದೆ. ಚಳಿ 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 ಹೆಂಗಿದೆ ವೆದರ್? ಮೊನ್ನೆ ಸಖತ್ತಾಗಿದೆ ಅಲ್ವಾ? ಬಿಸಿಲು ಇದ್ರೂ ಕೂಡ ಇಲ್ಲಿ ನೋಡ್ಬೋದು, ಮನೆಗೆ ಬಿಸಿಲು ಬಂದಿದೆ. ಬಿಸಿಲು ಇದ್ರೂ ಕೂಡ 17 ಸೆಲ್ಸಿಯಸ್. ಈಗ 17 ಇದೆ ಅಲ್ಲ, 17 ಆಗಿದೆ ಈಗ. ಹಂಗೆ ಮತ್ತೆ 16, 15, 14 ಹೋಗ್ತಾ ಇರುತ್ತೆ. 17 ಅದು. ಅದಿನ್ ಕಣ್ ಕಾಣಿಸಲ್ಲ, ಅದಿನ್ ಕಣ್ ಕಾಣಿಸಲ್ಲ. ಅದ್ಯಾ ಏನೋ ಡೆಲಿಕೇಟ್ ಥಿಂಗ್ ಆಗಿದೆ, ಏನು ಮಾಡ್ತೀಯಾ? ಯಾಕೆ ಮಗನೇ ಕೊರಿಯರ್ ಓಪನ್ ಮಾಡೋದನ್ನ ಅಷ್ಟು ಇಷ್ಟ ನಿಮಗೆ? I think this is the sky. ಹುಷಾರು ಕೈ. ಓಹ್, ನಿಮ್ದೇನೋ ಅಂತ ನೋಡ್ತಾ ಇದ್ದೀರಾ? ಓಪನ್ ಮಾಡಿ ಮಾಡಿ ನೋಡೋಣ ಅದೇನೋ ಅಂತ. ಕೈ ಕೈ ಡೆಲ್ಟಾ ಅಂತಾರೆ. ಡೆಲ್ಟಾನಾ 340 34. ಈ ನಡುವೆ ಸ್ವಲ್ಪ ಟಾಯ್ಸ್ಗಳು ಜಾಸ್ತಿ ಬುಕ್ ಮಾಡ್ತಾರೆ. ಯಾಕಂದರೆ ಆದ್ಯಂಗೂ 6 ಇಯರ್ಸ್ ಆಗ್ತಾ ತುಂಬ ಮೆಚ್ಯೂರಿಟಿ ಬರ್ತಾ ಇದೆ ಅವಳಿಗೆ. ಅವರಿಬ್ಬರೂ ಇರೋ ರೀತಿ ನೋಡಿ ಅವರಪ್ಪಗೆ ಖುಷಿಯಾಗಿ ಟಾಯ್ಸ್ಗಳನ್ನ ಬುಕ್ ಮಾಡ್ತಿರ್ತಾರೆ. ಸೊ ಏನೋ ಇನ್ನೊಂದು ಹೊಸ ಟಾಯ್ಸ್ ಬಂತು ಅಂತ ಅಂದ್ಬಿಟ್ಟು ಖುಷಿಯಿಂದ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಆದರೆ ಬಂದಿದ್ದೇನು ಅಂತ ನೋಡಿ. ಟ್ಯಾಬ್ ಅಲ್ಲ, ಏನೋ ಇದೆ. ಏನೋ ಭಾರಿ ಏನಂತಾರೆ ಅವರು ಟಾಯ್ಸ್ ಆಟಾಡಿ, ನೀವು ಇಟ್ಕೊಂಡು ಆಟಾಡಿ ನಿಮ್ದೇ ಹೋಗಿ. ಸೆನ್ಸರ್ ಅದೇ ಸೆನ್ಸರ್, ಹೌದು, ಟಾಯ್ಲೆಟ್ ಸೆನ್ಸರ್. ಇರ್ಲಿ ಬಿಡು, ಪರವಾಗಿಲ್ಲ. ಇಡು ಫಿಕ್ಸ್ ಮಾಡ್ಬೇಕಲ್ಲ, ಈಗ ಫಿಕ್ಸ್ ಮಾಡ್ಬೇಕಲ್ಲ. ಇನ್ನು 2 ಬಾತ್ರೂಮ್ಗೆ ಫಿಕ್ಸ್ ಮಾಡಿದ್ದೀವಿ, ಇನ್ನೊಂದು ಬಾತ್ರೂಮ್ಗೆ ಫಿಕ್ಸ್ ಮಾಡಬೇಕಾಗಿತ್ತು. ಹಾಗಾಗಿ ತರಿಸಿರೋಂಥದ್ದು. ಅದೇನೋ ಡೋಂಟ್ ಡೂ ದಟ್. No, please give me one like it. Not fair enough to touch the knife, no. I'm not gonna cry. ಇದು ಎಲೆಕ್ಟ್ರಿಕ್ ಬಿಡೆಟ್ ಅಟ್ಯಾಚ್ಮೆಂಟ್ ಫಾರ್ ಟಾಯ್ಲೆಟ್. ನೀವೇನು ನೋಡಿದ್ರಿ ಮಕ್ಕಳು ಓಪನ್ ಮಾಡಿದ್ದು. ಸೊ ಅದು ನಾನು ಎಲ್ಲ ಬಾತ್ರೂಮ್ಗೂ ಫಿಟ್ ಮಾಡಿದ್ದಾಗಿದೆ. ಇನ್ನೊಂದು ಬಾತ್ರೂಮ್ ಪೆಂಡಿಂಗ್ ಇದೆ. ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇತ್ತು ನಾನು ವಿಡಿಯೋ ಮಾಡಿ ಶೇರ್ ಮಾಡಬೇಕಾ ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ವಿಡಿಯೋ ಮಾಡ್ತೀನಿ. ಅದ್ರ ನೆಕ್ಸ್ಟ್ ಫ್ಲೋಟಿಂಗ್ ಶೆಲ್ಫ್ ಬುಕ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ಸೊ ಅದು ಯಾವುದಾದ್ರೂ ರೂಮ್ಗೆ ಹಾಕೋಣ ಅಂತ ತರಿಸ್ಕೊಂಡಿದ್ದೆ. ನೆಕ್ಸ್ಟ್ ಇಲ್ಲಿ ನಾವು ಶವರ್ ಫಿಲ್ಟರ್ ತರಿಸ್ಕೊಂಡಿದ್ದೀವಿ. 2 ತರಿಸಿದ್ದೀವಿ, ಮಾಸ್ಟರ್ ಬೆಡ್ರೂಮ್ಗೆ ಮತ್ತು ಬಂಗಾರು ರೂಮ್ಗೆ. ಇಲ್ಲಿ ಹಾರ್ಡ್ ವಾಟರ್ ಇರುತ್ತಲ್ವಾ, ಹಾಗಾಗಿ ಸಾಫ್ಟ್ನರ್ ಹಾಕ್ಸೋವರೆಗೂ ಅವಶ್ಯಕತೆ ಇರುತ್ತೆ ಅನ್ನೋದಕ್ಕೋಸ್ಕರ ತರಿಸ್ಕೊಂಡಿದ್ದೀವಿ. ಅಮೆರಿಕಾಗೆ ಬಂದಮೇಲೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿನೇ ಆಗ್ತಾ ಇದೆ, ಎಲ್ಲರ ಮನೇಲೂ ಕಾಮನ್ ಅಂತ. ಇದು ಹಾರ್ಡ್ ವಾಟರ್ ಆಗಿರೋದ್ರಿಂದ ಕ್ಲೋರಿನ್ ರಿಮೂವ್ ಮಾಡಬೇಕು, ಮತ್ತು ಏನಾದರೂ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಇದ್ದರೆ ಒಂದು ಫಿಲ್ಟರ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ವಾಟರ್ ಸಾಫ್ಟ್ನರ್ ಹಾಕ್ಸೋವರೆಗೂ ಇದು ಯೂಸ್ ಮಾಡೋಣ ಅಂತ ತರಿಸ್ಕೊಂಡಿದ್ದೀವಿ. ನೋಡೋಣ ಏನಾದರೂ ರಿಸಲ್ಟ್ ಚೇಂಜ್ ಆಗುತ್ತಾ ಹೇಗೆ ಅಂತ ಹೇಳ್ಬಿಟ್ಟು. ಮೊದಲೇ ಇದನ್ನು ಮಾಡಬೇಕಾಗಿತ್ತು ನಾವು ಬಂದು ಹೊಸದ್ರಲ್ಲೇ. ತುಂಬಾ ಹೇರ್ ಫಾಲ್ ಅಂತ ಹೇಳ್ಬೋದು ನನಗೆ, ಹಸ್ಬೆಂಡ್ಗೆ ಮತ್ತು ಬಂಗಾರಿಗೂ ಕೂಡ. ಆದ್ಯನ್ಗೊಬ್ಳಿಗೆ
ಕೂದಲಿಗೆ ನಮ್ಮಲ್ಲಿ ಇವಾಗ ಕೂದಲು ಚೆನ್ನಾಗಿರೋದು. ಸೊ ನಿಮ್ಮಲ್ಲಿ ಯಾರಿಗಾದರೂ ಅಮೆರಿಕಾಗೆ ಬಂದಮೇಲೆ ಹೇರ್ ಫಾಲು ಅಥವಾ ಅದಕ್ಕೆ ಏನಾದರೂ ಸಲ್ಯೂಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಖಂಡಿತ ಫಾಲೋ ಮಾಡಬೇಕು, ಯಾಕಂದರೆ ಇರೋ ಕೂದಲಾದ್ರೂ ಉಳಿಸ್ಕೊಬೇಕು ಅನ್ನೋ ಸ್ಟೇಜಿಗೆ ಹೋಗ್ತಾ ಇದೆ ಕೂದಲು. ಸೊ ಹಾಗಾಗಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಫಿಟ್ ಮಾಡ್ಬೋದು, ಹೇಗೆ ಏನು ಅನ್ನೋದೆಲ್ಲ ಇದೆ. ನೀವು ನೋಡಿ ಬೇಕಾದರೆ ನಿಮ್ಮಲ್ಲಿ ಯಾರಾದರೂ ಯೂಸ್ ಮಾಡಬೇಕು, ತರಿಸ್ಕೊಬೇಕು ಅಂತ ಅಂದರೆ ಅಮೆಝಾನಲ್ಲಿ ಕೂಡ ಇದೆ. ಸೊ ಸರ್ಚ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಸಿ ಇನ್ಸ್ಟಾಲ್ ಮಾಡೋದು ಕೂಡ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನೀಟಾಗಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನಾವು ಫಿಟ್ ಮಾಡಿಬಿಡ್ಬೋದು. ಹಾಗೆ ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ತುಂಬಾ ಇನ್ಫಾರ್ಮೇಷನ್ಸ್ ಕೊಡ್ತೀರಾ, ತುಂಬ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹೀಗೆ ಸಪೋರ್ಟಿವ್ ಆಗಿರಿ. ಓಯ್, ಏನು ಮಾಡ್ತಾ ಇದ್ದೀರಾ? ಏನಾಗಿ ಯಾಕೆ ಬಿದ್ದೆ? ನಾನಿಲ್ಲಿ ಪ್ರಾನ್ ಸುಕ್ಕ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಸ್ಟು ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಹಾಕಿ ಇಟ್ಟಿದ್ದೀನಿ ತೊಳೆದ ಮೇಲೆ. 1 ಸ್ಪೂನಷ್ಟು ಧನಿಯಾ ಮತ್ತು ಬೇಡಿಗೆ ಮೆಣಸಿನ್ಕಾಯಿ, 1/4 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, 2 ಇಂಚು ಚಕ್ಕೆ ಮತ್ತು 4ರಿಂದ 5 ಎಸ್ಲು ಬೆಳ್ಳುಳ್ಳಿ. ಇದಿಷ್ಟನ್ನು 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಬೇಕು. ಈ ರೆಸಿಪಿ ನಂದಲ್ಲ, ಇದು ಭಾಗ್ಯಂದ ರೆಸಿಪಿ. ಭಾಗ್ಯ ಮಾಡ್ತಾರಂತೆ ಅವ್ರ ಕಡೆ. ಸೊ ಹಾಗಾಗಿ ನನಗೆ ಹೇಳ್ಕೊಟ್ಟಿದ್ರು. ಇದು ಪ್ರಾನ್ಸ್ ಸುಕ್ಕ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀರೇ ಹಾಕ್ತೀರಾ, ಏನು ರುಬ್ಬಿರ್ತೀವಿ ಆ ಮಸಾಲ ಮಾತ್ರ ಹಾಕ್ಬಿಟ್ಟು. ನಾನು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಬೇಕು ನಮ್ಮ ಮನೇಲಿ, ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ನಿಮ್ಮಲ್ಲಿ ಡ್ರೈ ಆಗಿ ಮಾಡಬೇಕು, ಅಷ್ಟು ಚೆನ್ನಾಗಿ ಬರಬೇಕು ಅನ್ನೋದಾದರೆ ನೀರನ್ನ ಕಮ್ಮಿ ಹಾಕಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಘಮ ಘಮ ಅಂತ ಆಯಿತು. ಮಸಾಲೆ ಅಂತೂ ಮನೆ ಫುಲ್ಲು ಫ್ಲೇವರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅದನ್ನು ಫಸ್ಟು ಪುಡಿ ಮಾಡಿಕೊಂಡು ಇಲ್ಲಿ ಇನ್ನೊಂದು ಕಡೆ ಅದೇ ಬಾಣಲಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಸೊ ಫಸ್ಟ್ ಅದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದೇ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಇಲ್ಲ ಸ್ವಲ್ಪ ಕೋರ್ಸ್ ಥರನೇ ಬ್ಲೆಂಡ್ ಮಾಡ್ಕೊಬೇಕು. ಇಲ್ಲಿ ನೋಡ್ತಾ ಇರ್ಬೋದು ರಿದಾನ್ ಅಂದರೆ ಭಾಗ್ಯ ರಿದಾನ್ ಕೈಲಿ ಫೋನ್ ಮಾಡಿಸಿದ್ರು. ಸೊ ಎಲ್ಲರೂ ಮಕ್ಕಳೆಲ್ಲ ಮಾತಾಡ್ತಾ ಇದ್ದಾರೆ. It's been so long since I could say Sister Susie sitting on a tissel. ರಿದು ನೀನು ಮಾಡು, ಕ್ಲಾಪ್ ಮಾಡು ಬಂಗಾರು, ಹೇಳು ಭಾಗ್ಯ. Clap ಮಾಡು ರಿದಾನ್. Last one guys, last one. Last one. ಅಕ್ಕ ಸಾಂಗ್ ಸೂಪರ್ ಹೇಳು, ಅಕ್ಕ ಸಾಂಗ್ ಸೂಪರ್. ಪಾದಶಾಂತಿ ಇನ್ನ ಒಂದು ಸಿಂಗ್ ಮಾಡಬೇಕು. ಸಾಕು, ಕ್ಲಾಪ್ ಮಾಡ್ಬಿಟ್ಟ ಸಾಕಂತೆ. ಇದು ಏನಂತೆ ಸುಮ್ಮನೆ ನನ್ನ ಪವಮ್. I built a little snowman, the hungry little bunny looking for some lunch. Ate the carrots, snowman carrot. Neighbor crunch. ಯಾರು ಸ್ನೋಮ್ಯಾನ್ ಇವಾಗ ಇಲ್ಲಿ? ಸ್ನೋಮ್ಯಾನ್ ಯಾರು? ಇದು ಅಲ್ಲಿ ಇವಾಗ ತುಂಬ ದೂರ ಆಗೋಯ್ತು, ಅವಾಗವಾಗ ಸಿಗೋಕ್ಕಾಗೋದಿಲ್ಲ. ನಾನು ಭಾಗ್ಯ ಅಂತೂ ಫೋನಲ್ಲಿ ಮಾತಾಡ್ತೀವಿ, ಆದರೆ ಮಕ್ಕಳು ಮಾತಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ರಿದಾನ್ಗೆ ಹೇಳಿದ್ವಿ ನಾವು, ಅವನು ಯಾವಾಗ ಆಟ ಆಡ್ತಿರ್ತಾನೆ ಅವಾಗ ಫೋನ್ ಮಾಡಿಸಿ ಅಂತ ಹೇಳಿಬಿಟ್ಟು. ಮಕ್ಕಳು ಕೂಡ ತುಂಬಾ ಇಷ್ಟ ಅಲ್ವಾ, 3 ಜನನೂ ಮಾತಾಡ್ಕೊತಾ ಇದ್ರು ವೀಡಿಯೋ ಕಾಲಲ್ಲಿ. ಸೊ ಇನ್ನೊಂದು ಕಡೆ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮಸಾಲೆ ರುಬ್ಕೊಂಡಿದ್ದಾಯ್ತಲ್ವ, ಇವಾಗ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯ್ದಿದ್ದಾದಮೇಲೆ ಸಾಸಿವೆ ಸಿಡ್ದಿದ್ದಾದಮೇಲೆ ಕರ್ಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ನಮ್ಮಲ್ಲಿ ಸ್ವಲ್ಪ ಈರುಳ್ಳಿ ಇಷ್ಟಪಡ್ತಾರೆ ಹಾಗಾಗಿ. ಸೊ ಇವಾಗ ತೊಳೆದು ಇಟ್ಟಿದ್ವಲ್ಲ, ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ ಪುಡಿ ಇದಿಷ್ಟು ಹಾಕಿ ನಾನು ಕಲಸಿಟ್ಟಿದ್ದೆ. ನೀಟಾಗಿ ಪ್ರಾನ್ಸ್ ಹಾಕಿ 1-2 3 ನಿಮಿಷ ಮಿಕ್ಸ್ ಮಾಡಿ ಬಿಡಬೇಕು. ಪ್ರಾನ್ಸ್ನ ಜಾಸ್ತಿ ಇವತ್ತು ಬೇಯಿಸಬಾರ್ದು, ಬೇಯಿಸಿದ್ರೆ ರಬ್ಬರ್ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು 10 ನಿಮಿಷದೊಳಗೆ ರೆಡಿ ಆಗಿಬಿಡತ್ತೆ ಅಂತ ಹೇಳ್ಬೋದು, ಮಸಾಲ ರೆಡಿ ಇದ್ದರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ರುಬ್ಬಿಟ್ಕೊಂಡಿದ್ನಲ್ವ, ಮಸಾಲೆ ಹಾಕಿದ್ದೀನಿ. ಇಷ್ಟೇ ಸಾಕಾಗುತ್ತೆ. ಪ್ರಾನ್ಸಲ್ಲೂ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನಾನು ಆಗಲೇ ಹೇಳ್ದಂಗೆ ನಂಗೆ ಗ್ರೇವಿ ಬೇಕು ಅನ್ನೋದಕ್ಕೋಸ್ಕರ ಅದೇ ಜಾರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿದೆ. ಇನ್ನು ರುಚಿಗೆ ಎಷ್ಟು ಬೇಕಾಗುತ್ತೆ ಉಪ್ಪು ಅಷ್ಟು ಹಾಕ್ಕೊಳ್ಳೋದ್ರೆ ಅಷ್ಟೇ. ತುಂಬ ಸಿಂಪಲ್ಲು, ತುಂಬಾ ಬೇಗ ಆಗಿಬಿಡತ್ತೆ. ಹಾಗೆ ಕ್ವಿಕ್ ರೆಸಿಪಿನೇ ನಿಜ. ಸೊ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ಮತ್ತೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಮಸಾಲೆ ಮೊದಲೇ ನಾವು ಹುರಿದು ಪುಡಿ ಮಾಡ್ಕೊಂಡಿರೋದ್ರಿಂದ, ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ವೆಯ್ಟ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಎಷ್ಟು ಬೇಕು ರುಚಿಗೆ ಅದಷ್ಟು ಹಾಕಿ ಇನ್ನೊಂದ್ಸರಿ ತಿರುಗಿಸ್ಬಿಟ್ಟು 5 ನಿಮಿಷ ಇಟ್ಟರೆ ಸಾಕು. ಸೊ 5 ನಿಮಿಷ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ 10
15 ನಿಮಿಷ ಬಿಟ್ಟಿದ್ದಾದಮೇಲೆ ಸರ್ವ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರೇ ಇತ್ತು. ಮೇ ಬಿ ಫೋನಲ್ಲಿ ಹಂಗೆ ಬಂದಿದೆ ಅಂತ ಅನ್ಕೋತೀನಿ. ನಾನು ಇಲ್ಲಿ ಅನ್ನ ಮತ್ತು ಪ್ರಾನ್ಸ್ ಕರಿ ಹಾಗೆ ಇಲ್ಲಿ ಈರುಳ್ಳಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತಿನ ದಿನ ಜಾಸ್ತಿನೇ ಆಯಿತು ಬರೀ ಅನ್ನ. ಬಟ್ ಇಲ್ಲಿ ಸ್ವಲ್ಪ ಪ್ರಾನ್ಸು ಒಳ್ಳೇದಲ್ವ ಅನ್ನೋದಕ್ಕೋಸ್ಕರ ಈ ಥರ ತಿಂದಿದ್ದಾಯಿತು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಥ್ರೆಡ್ಮಿಲ್ ಕೂಡ ಬುಕ್ ಮಾಡಿದ್ರು, ಅದು ಬಂದಿದೆ. ಸೊ ಅದೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಇನ್ನೊಂದು ಕಡೆ ಪಾತ್ರೆ ತೊಳಿತಾ ಇದ್ದೆ, ನನ್ನ ಸಾಂಗ್ಸ್ನ ನಾನೇ ಹೇಳ್ಕೊಂಡು. ಏನೋ ಸಾಂಗ್ಸಿಂಗ್ ಮಾಡ್ತೀವಿ. ಸುಮ್ಮನೆ ಟೈಮ್ ಪಾಸ್ಗೆ ಹಿಂಗೆ ಒಂದು ಸ್ವಲ್ಪ ಸಾಂಗ್ಸ್ ಹೇಳ್ಕೊಂಡು ಇಲ್ಲ ಹಾಕಿ ಕೆಲಸ ಮಾಡ್ತಾಯಿರ್ತೀನಿ. ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗೋಯಿತು, ರಾತ್ರಿ ಕೆಲಸ ಮುಗೀತು. ಸೊ ಬಂಗಾರು ಈ ನಡುವೆ ವಿಡಿಯೋ ಮಾಡ್ತಾಳೆ, ಸ್ವಲ್ಪ ಪಾತ್ರೆ ತೊಳಿತಿದ್ರೆ ಆ ಥರ ಎಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಪರ್ಟಿಕ್ಯುಲರಾಗಿ ನಿಮಗೆ ಕೆಲವ್ರಿಗೆ ಇರುತ್ತಲ್ವ ಈ ಥರ ವ್ಲಾಗ್ಸ್ ಬೇಕಂತ. ಸೊ ಅದು ನನಗೆ ತಿಳಿಸಿ, ನಾನು ಸಾಧ್ಯ ಆದರೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು.